ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO, ವಿಲೇಜ್ ಅಕೌಂಟ್ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ, ಅದರಲ್ಲಿ ಕಂಪ್ಯೂಟರಲ್ಲಿ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಹಿಂದೆನೂ ಕೂಡ ಕೇಳಿದಾನೆ, ಮುಂದೆ ಬರುವಂಥ ಎಕ್ಸಾಮಲ್ಲೂ ಕೂಡ ಕೇಳ್ತಾನೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲೇ ನೋಡಿರಿ, ಮೊದಲ ಪೀಳಿಗೆ ನೋಡಿರಿ, ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ನೋಡಿರಿ. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಯಾವಾಗ ಅಂತ ವರ್ಷ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅದು 1946ರಿಂದ 55 ನೋಡಿರಿ. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ 1946ರಿಂದ 55. ಅದರಲ್ಲಿ ಏನು ಉಪಯೋಗ ಮಾಡಿದ್ರು ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ನಿರ್ವಾತ ಕೊಳವೆ ನೋಡಿರಿ, ಕನ್ನಡದಲ್ಲಿ ನಿರ್ವಾತ ಕೊಳವೆ ಅಂತ ಅಂತೀವಿ, ಆದರೆ ಇಂಗ್ಲೀಷಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್. ನೀವು ಇಂಗ್ಲೀಷಲ್ಲೇ ನೆನಪಿಡುವ ಸ್ನೇಹಿತರೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಉಪಯೋಗ ಮಾಡಿರ್ತಾರೆ. ಹಾಗಾದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಿದ ಭಾಷೆ ಯಾವುದು? ಇದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಿದ ಭಾಷೆ ಯಾವುದು? ನೋಡಿರಿ, ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ನೋಡಿರಿ, ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಹಾಗಾದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಎಲ್ಲಿ ಉಪಯೋಗ ಮಾಡಿದ್ರು ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಅದು ವಿಜ್ಞಾನ ಕ್ಷೇತ್ರಕ್ಕೆ. ನೋಡಿರಿ, ವಿಜ್ಞಾನ ಕ್ಷೇತ್ರಕ್ಕೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಉಪಯೋಗ ಮಾಡಿರ್ತಾರೆ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ನೋಡಿರಿ ಸ್ನೇಹಿತರೆ, ನೋಡಿರಿ ವ್ಯಾಕ್ಯೂಮ್ ಟ್ಯೂಬ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಯಾಕಂದರೆ ಫಸ್ಟ್ ಜನ್ರೇಷನಲ್ಲಿ ಯಾವುದನ್ನು ಉಪಯೋಗ ಮಾಡಿದಂಥ ಕ್ವಶನ್ ಕೇಳಿದರೆ ಅದು ವ್ಯಾಕ್ಯೂಮ್ ಟ್ಯೂಬ್. ನಂತರ ವರ್ಷ ಇಂಪಾರ್ಟೆಂಟ್ ಸ್ನೇಹಿತರೆ, 1946ರಿಂದ 55. ಅದೇ ರೀತಿ ಭಾಷೆ ನೋಡಿರಿ, ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇಷ್ಟೆಲ್ಲ ಇಂಪಾರ್ಟೆಂಟ್. ಫಸ್ಟ್ ಜನ್ರೇಷನ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿದಿರಲೇಬೇಕು. ಯಾಕಂದರೆ ಹಿಂದೆ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳಿದ್ದಾನೆ, ಮುಂದೆ ಬರುವಂಥ ಎಕ್ಸಾಮಲ್ಲೂ ಕೂಡ ಪಕ್ಕ ಒಂದು ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸ್ನೇಹಿತರೆ, ಎರಡನೇ ಪೀಳಿಗೆ ಅಥವಾ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ನೋಡಿರಿ. ಇದರ ವರ್ಷ 1956ರಿಂದ 1965. ನೋಡಿರಿ, 1956ರಿಂದ 1965 ಸ್ನೇಹಿತರೆ. ಇಲ್ಲಿ ಏನು ಉಪಯೋಗ ಮಾಡಿದಂಥ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಟ್ರಾನ್ಸಿಟರ್ಸ್. ನೋಡಿರಿ, ಟ್ರಾನ್ಸಿಟರ್ಸನ್ನು ಇಲ್ಲಿ ಉಪಯೋಗ ಮಾಡುತ್ತಾರೆ. ಇದು ಕೂಡ ಕ್ವಶನ್ ಆಗಿದೆ. ಎರಡನೇ ಪೀಳಿಗೆಗೆ ಉಪಯೋಗಿಸಿದ ವಸ್ತು ಅಥವಾ ವ್ಯಾಕ್ಯೂಮ್ಸ್ ಅಂತ ಕೇಳಿದರೆ ಅದು ಟ್ರಾನ್ಸಿಟರ್ಸ್. ಹಾಗಾದರೆ ಎರಡನೇ ಪೀಳಿಗೆ ಅಥವಾ ಸೆಕೆಂಡ್ ಜನ್ರೇಷನಲ್ಲಿ ಬಳಸಿದ ಭಾಷೆ ಯಾವುದು ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಒಂದು ನೋಡಿರಿ, ಉನ್ನತ ಮಟ್ಟದ ಭಾಷೆ ನೋಡಿರಿ, ಹೈ ಲೆವೆಲ್ ಲ್ಯಾಂಗ್ವೇಜ್. ಇನ್ನೊಂದು ಜೋಡಣಾ ಭಾಷೆ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ನೋಡಿರಿ, ಇವೆರಡನ್ನು ಕೂಡ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಿರ್ತಾರೆ. ಇದು ಕೂಡ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, ಭಾಷೆ ಮೇಲೆ. ಹಾಗಾದರೆ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಎಲ್ಲಿ ಯೂಸ್ ಮಾಡಿದ್ರು ಅಂತ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಅದು ಔದ್ಯೋಗಿಕ ಕ್ಷೇತ್ರ ಅಥವಾ ವಿಜ್ಞಾನ ಕ್ಷೇತ್ರ. ನೋಡಿರಿ, ಔದ್ಯೋಗಿಕ ಕ್ಷೇತ್ರ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಉಪಯೋಗ ಮಾಡಿರ್ತಾರೆ ಸ್ನೇಹಿತರೆ. ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನೋಡಿರಿ, ಟ್ರಾನ್ಸಿಟರ್ಸ್ ನೆನಪಿರಲಿ. ನಂತರ ಬಳಸಿದ ಭಾಷೆ ಉನ್ನತ ಮಟ್ಟದ ಭಾಷೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಜೋಡಣಾ ಭಾಷೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಬಳಸಿದ್ದು ಔದ್ಯೋಗಿಕ ಕ್ಷೇತ್ರ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ. ವರ್ಷ ಅಂತ ಕೇಳಿದರೆ 1956 ಮತ್ತು 1965. ಇಷ್ಟೆಲ್ಲ ವಿಚಾರ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಬಗ್ಗೆ ನಿಮಗೆ ಪ್ರಮುಖವಾಗಿ ತಿಳಿದಿರಲೇಬೇಕು. ನಂತರ ನೋಡಿರಿ, ಮೂರನೇ ಪೀಳಿಗೆ ಸ್ನೇಹಿತರೆ, ಥರ್ಡ್ ಜನ್ರೇಷನ್ ಕಂಪ್ಯೂಟರ್. ನೋಡಿರಿ, ಇದರ ವರ್ಷ ಕೇಳ್ತಾ ಬರ್ತಾನೆ ನಿಮಗೆ 1966ರಿಂದ 1975. ನೋಡಿರಿ, ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ವರ್ಷ ಅಂತ ಕೇಳಿದರೆ 1966ರಿಂದ 1975. ನಂತರ ಇಲ್ಲಿ ಬಳಸಿದ್ದು ಯಾವ ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನೋಡಿರಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇದು ತಪ್ಪಾಗಿದೆ ಸ್ನೇಹಿತರೆ, ಕ್ಷಮಿಸಿ. ನೋಡಿರಿ, ಮೂರನೇ ಜನ್ರೇಷನಲ್ಲಿ ಅಥವಾ ಥರ್ಡ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಿದ್ದು ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇದನ್ನು ಶಾರ್ಟ್ಕಟಾಗಿ IC ಅಂತ ಕರೀತಾರೆ ಸ್ನೇಹಿತರೆ, ನೆನಪಿರಲಿ. ನೋಡಿರಿ, ಇದನ್ನು ಶಾರ್ಟ್ಕಟಾಗಿ IC ಅಂತ ಕರೀತಾರೆ. ಹಾಗಾದರೆ ಥರ್ಡ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಿದ ಭಾಷೆ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ, ಅದು ಉನ್ನತ ಮಟ್ಟದ ಭಾಷೆ. ನೋಡಿರಿ, ಥರ್ಡ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಿದ ಭಾಷೆ ಹೈ ಲೆವೆಲ್ ಲ್ಯಾಂಗ್ವೇಜ್. ನೆನಪಿರಲಿ. ನೋಡಿರಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಥರ್ಡ್ ಜನ್ರೇಷನಲ್ಲಿ. ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನೋಡಿರಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಥರ್ಡ್ ಜನ್ರೇಷನ್. ಹಾಗಾದರೆ ಇದನ್ನು ಎಲ್ಲಿ ಉಪಯೋಗ ಮಾಡಿದಂಥ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ, ಅದು ಡಾಟಾಬೇಸ್ ಮ್ಯಾನೇಜ್ಮೆಂಟಲ್ಲಿ. ನೋಡಿರಿ, ಡಾಟಾಬೇಸ್ ಮ್ಯಾನೇಜ್ಮೆಂಟಲ್ಲಿ ಥರ್ಡ್ ಜನ್ರೇಷನ್ ಕಂಪ್ಯೂಟರನ್ನು ಉಪಯೋಗ ಮಾಡಿದ್ದಾರೆ. ವರ್ಷ ಕೇಳಿದರೆ 1966 ಮತ್ತು 1975. ಇಷ್ಟೆಲ್ಲ ವಿಚಾರ ಥರ್ಡ್ ಜನ್ರೇಷನ್ ಬಂತಾಗ ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ನಾಲ್ಕನೇ ಪೀಳಿಗೆ ಅಥವಾ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್. ಇದರ ವರ್ಷ 1976. ನೋಡಿರಿ, ನಾಲ್ಕನೇ ಜನ್ರೇಷನ್ ಇದರ ವರ್ಷ ಅಂತ ಕೇಳಿದರೆ 1976. ಇಲ್ಲಿ ಮೈಕ್ರೋ ಪ್ರೊಸೀಸರ್ ಉಪಯೋಗಿಸುತ್ತಿದ್ದರು. ನೋಡಿರಿ, ಮೈಕ್ರೋ ಪ್ರೊಸೀಸರ್ ನೆನಪಿರಲಿ. ನೋಡಿರಿ, ನಾಲ್ಕನೇ ಪೀಳಿಗೆಯಲ್ಲಿ ಮೈಕ್ರೋ ಪ್ರೊಸೀಸರ್ ನೆನಪಿರಲಿ. ನಂತರ ಇಲ್ಲಿ ಬಳಸಿದ ಭಾಷೆ ಅಂತ ಕೇಳಿದರೆ ಉನ್ನತ ಮಟ್ಟದ ಭಾಷೆ. ನೋಡಿರಿ, ಹೈ ಲೆವೆಲ್ ಲ್ಯಾಂಗ್ವೇಜ್. ನೋಡಿರಿ, ನಾಲ್ಕನೇ ಪೀಳಿಗೆಯಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸುತ್ತಿದ್ದರು. ಇದು ಕೂಡ ನೆನಪಿರಲಿ. ಇಲ್ಲಿ ಒಂದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಅಂದರೆ ನೋಡಿರಿ, LSI ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ನೋಡಿರಿ, ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್
ಮತ್ತು VLSI ನೋಡಿರಿ VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನವನ್ನು ಯಾವ ಪೀಳಿಗೆಯಲ್ಲಿ ಉಪಯೋಗಿಸಲಾಯಿತು ಅಥವಾ ಪರಿಚಯಿಸಲಾಯಿತು ಕ್ವಶನ್ ಕೇಳಿದ ಸ್ನೇಹಿತರು ಗ್ರೂಪ್ ಸಿ ಎಕ್ಸಾಮಲ್ಲಿ. ಆದ್ದರಿಂದ ಈ ಪ್ರಶ್ನೆ ತಂದಿದ್ದೀನಿ ನೋಡಿರಿ. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮತ್ತು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಐತಿಲ್ಲ, ಇದು 4ನೇ ಜನ್ರೇಷನ್ ಅಂದರೆ 4th ಜನರೇಷನ್ ಕಂಪ್ಯೂಟರಲ್ಲಿ ಉಪಯೋಗ ಮಾಡ್ತಾರೆ. ಇದು ಕೂಡ ಕ್ವಶನ್ ಕೇಳಿದಾನೆ, ನೆನಪಿರಲಿ. ನಂತರ ಇಲ್ಲಿ ಉಪಯೋಗ ಅಂತಂದರೆ ಪರ್ಸ್ನಲ್ ಕಂಪ್ಯೂಟರ್ ನೋಡಿರಿ, ಪಿ ಸಿ ಇದೆಲ್ಲ ಪರ್ಸ್ನಲ್ ಕಂಪ್ಯೂಟರಲ್ಲಿ ನಾವು ಪ್ರಸ್ತುತವಾಗಿ 4ನೇ ಪೀಳಿಗೆ 4th ಜನರೇಷನ್ ಕಂಪ್ಯೂಟರನ್ನು ಉಪಯೋಗ ಮಾಡ್ತೀವಿ ಸ್ನೇಹಿತರೆ, ನೆನಪಿರಲಿ. ನಂತರ ನೋಡಿರಿ 5ನೇ ಪೀಳಿಗೆ 5th ಜನರೇಷನ್ ಕಂಪ್ಯೂಟರ್ ನೋಡಿರಿ, 5th ಜನರೇಷನ್ ಕಂಪ್ಯೂಟರ್ ಇದು ಕೂಡ ಮೈಕ್ರೋ ಪ್ರೊಸೀಸರ್ ನೋಡಿರಿ, ಮೈಕ್ರೋ ಪ್ರೊಸೀಸರ್ ಇದನ್ನು ಕೂಡ ಉಪಯೋಗ ಮಾಡ್ತೀವಿ. ನಂತರ ನೋಡಿರಿ ಭಾಷೆ ಅಂತ ಕೇಳಿದರೆ ಉನ್ನತ ಮಟ್ಟದ ಭಾಷೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ನೋಡಿರಿ, ಇದು ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್. ಹಾಗಾದರೆ ನೋಡಿರಿ ಇದು ಇಂಪಾರ್ಟೆಂಟ್ ಕ್ವಶನ್, ಇದು KS ಪರೀಕ್ಷೆ ಕ್ವಶನ್ ಆಗಿದೆ ಸ್ನೇಹಿತರೆ. ಯಾವ ಪೀಳಿಗೆಯಲ್ಲಿ ಸೂಪರ್ ಕಂಪ್ಯೂಟರ್ನು ಪರಿಚಯಿಸಲಾಯಿತು ಅಂತ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿರಿ ಸೂಪರ್ ಕಂಪ್ಯೂಟರ್ ಪರಿಚಯವಾಗಿದ್ದು ನಮಗೆ 5ನೇ ಜನ್ರೇಷನ್ ನೋಡಿರಿ, 5th ಜನರೇಷನ್ ಕಂಪ್ಯೂಟರ್ನಲ್ಲಿ ನಾವು ಸೂಪರ್ ಕಂಪ್ಯೂಟರ್ನು ಅಂದರೆ ನಾವು ಈಗ ಪ್ರಸ್ತುತ ಯೂಸ್ ಮಾಡುವಂಥ ಜನ್ರೇಷನ್ 5th ಜನರೇಷನ್ ಕಂಪ್ಯೂಟರ್ ಸ್ನೇಹಿತರೆ, ಅದರಲ್ಲಿ ನಾವು ಸೂಪರ್ ಕಂಪ್ಯೂಟರ್ನು ಪರಿಚಯಿಸಲಾಯಿತು. ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ KS ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತೆಗೆಯಿರಿ, ಅದರಲ್ಲಿ ಕ್ವಶನ್ ಇದೆ ನೋಡಿರಿ. ಸೂಪರ್ ಕಂಪ್ಯೂಟರ್ನು ಯಾವ ಪೀಳಿಗೆಯಲ್ಲಿ ಬಳಸಲಾಯಿತು ಅಂತ ಕ್ವಶನ್ ಕೇಳಿದಾನೆ, ಅದು 5th ಜನರೇಷನ್ 5ನೇ ಪೀಳಿಗೆಯಲ್ಲಿ ಬಳಸಲಾಯಿತು, ನೋಟ್ ಮಾಡ್ಕೊರಿ. ನಂತರ ನೋಡಿರಿ ಇದು ಕೂಡ ಕ್ವಶನ್ ಆಗಿದೆ ನೋಡಿರಿ. ಯಂತ್ರಗಳಿಗೆ ಕೃತಕ ಬುದ್ಧಿಮತ್ತೆ ನೋಡಿರಿ, ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಕೇಳಬೇಕು ಸ್ನೇಹಿತರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಲಾಯಿತು ನೋಡಿರಿ, ಇದು ಕೂಡ ಕ್ವಶನ್ ಆಗಿದೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ಪೀಳಿಗೆಯಲ್ಲಿ ಅಳವಡಿಸಲಾಯಿತು ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ, ಅದು 5ನೇ ಜನ್ರೇಷನ್ ಅಥವಾ 5th ಜನರೇಷನ್, ನೆನಪಿರಲಿ. ಇಷ್ಟೆಲ್ಲ ಮಾಹಿತಿನೂ ಕಂಪ್ಯೂಟರ್ ಅಂತ ಬಂದಾಗ ಅದರಲ್ಲಿ ಕಂಪ್ಯೂಟರ್ ಆಫ್ ಜನ್ರೇಷನ್ ಬಗ್ಗೆ ಒಂದಲ್ಲ 2 ಕ್ವಶನ್ ಕೇಳ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಒಂದು ಪ್ರಶ್ನೆಯೂ ಕೂಡ ನಮಗೆ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.